हरिः ॐ आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ते सिद्धन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासशिष्टं दयानिधिं विद्याविनयसम्पन्नं शान्तादिगुणप्रभेदान् सशास्त्रप्रवचनासक्तान् निलविलार्यान् गुरून् भजे। पृथ्वीमण्डलमध्यस्याः पूर्णबोधमतानगाः वैष्णवाः विष्णुप्रियाः तान् नमस्ते गुरुमं। हरिः ओं। श्रीशापाहि अनन्तकोटिब्रह्माण्डनायकाय ಎಂಬುದು ಶ್ರೀ ಪುರಂದರದಾಸರ ರಚಿಸಿದ ಭವ್ಯ ಗ್ರಂಥ. ಶಾಸ್ತ್ರ ಪ್ರಮೇಯಗಳು 180 ಗಜ್ಜೆಮಾಲೆಗಳು. ನಾವು 82ರಿಂದ 92ನೇ ಗಜ್ಜೆಯನ್ನು ನೋಡುತ್ತಿದ್ದೆವು. ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ, ಪ್ರಹ್ಲಾದ ವರದ, ಗಜೇಂದ್ರ ವರದ, ಮುಚುಕುಂದ ವರದ, ಧ್ರುವ ವರದ, ವಿಭೀಷಣ ವರದ, ಪುಂಡರೀಕ ವರದ ಮತ್ತು ಪರಾಶರ ವರದ ಎಂಬುದು 10 ಜನ ವರದರು. 10 ಎಂಬುದು ಅನಂತ ಸಂಖ್ಯಾವಾಚಿ. ವರದರು ಅಂದರೆ ಸಾತ್ವಿಕ ಜೀವರು. ಅನಂತ ಜೀವರಿದ್ದಾರೆ, ಅವರೆಲ್ಲರೂ ಭಿನ್ನರಾಗಿದ್ದಾರೆ. ಎಲ್ಲ ಜೀವರು ಭಗವಂತನ ಅನುಚರರಾಗಿದ್ದಾರೆ ಎಂಬುದು ಶ್ರೀ ಮಧ್ವ ಮತದ ಮುಖ್ಯ ಪ್ರಮೇಯವಾಗಿದೆ. ಅದನ್ನು ಶ್ರೀ ಪುರಂದರದಾಸರು 10 ಜನ ವರದರನ್ನು ನಿರ್ದೇಶ ಮಾಡಿಕೊಂಡು ನಮಗೆ ಮಧ್ವ ಮತದ ಪ್ರಮೇಯವನ್ನೇ ಸಾರಿದ್ದಾರೆ. ಈ ಮಧ್ವ ಮತ ಪ್ರಮೇಯವನ್ನು ಸಾರುವಾಗ ಭಿನ್ನಾಹ ಜೀವಗಣಾಹ ಹರೇರನುಚರಾಹ ಎಂದು ಹೇಳುವಾಗ ಅನುಚರರು ಎಂದಾಗ ಭಗವಂತ ಸ್ವತಂತ್ರನಿದ್ದಾನೆ, ಜೀವರೆಲ್ಲರೂ ಅಸ್ವತಂತ್ರರಿದ್ದಾರೆ ಎಂಬ ಒಂದು ಲಕ್ಷಣವನ್ನು ನಾವು ತಿಳಿದಾಗ ಅನುಚರರು ಆಗುವುದಿಲ್ಲ. ಕಿಂತು ಭಗವಂತನು ಯಾವ ಗುಣವೂ ಜೀವರಲ್ಲಿ ಇರುವುದೇ ಇಲ್ಲ. ಹಾಗಾದರೆ ಹಿಂದಿನ ಅಧಿಕರಣದಲ್ಲಿ ಹಿಂದಿನ ದಿನಗಳಲ್ಲಿ ತಿಳಿಸಿದಂತೆ ಚಿದ್ರೂಪತ್ವ, ಚೇತನತ್ವ, ನಿತ್ಯತ್ವ ಇದೆಲ್ಲವೂ ಜೀವನಲ್ಲೂ ಇದೆ ಮತ್ತು ಭಗವಂತನಲ್ಲೂ ಇದೆ. ಇದೆಲ್ಲ ಸಾಮ್ಯವಲ್ಲವೇ ಅಂದರೆ ಭಗವಂತನ ಗುಣದಕ್ಕೂ ಮತ್ತು ಜೀವನ ಗುಣಕ್ಕೂ ಯಾವ ಗುಣದಲ್ಲೂ ಸಾಮ್ಯವನ್ನಾಗಲಿ ಅಧಿಕವನ್ನಾಗಲಿ ಕೇಶ ಅಂದರೆ ರೋಮತಃ ಸಹ ನಾವು ಹೇಳಬಾರದು. ಭಗವಂತನ ಗುಣಗಳು ಸ್ವತಂತ್ರ ಗುಣಗಳು ಅಂತ ಹೇಳಿದ ಕೂಡಲೇ ತತ್ಸಾದೃಶ್ಯ ಗುಣಗಳು ಅಸ್ವಾತಂತ್ರ್ಯವಿದ್ದರೂ ಸಹ ನಮ್ಮ ತಿಳುವಳಿಕೆಗೆ ಅದು ಸಾದೃಶ್ಯ ಅಂತ ಹೇಳುತ್ತೇವೆಯೇ ಹೊರತು ಭಗವಂತನದು ಎಲ್ಲ ಗುಣವು ಅತ್ಯಂತ ವಿಶಿಷ್ಟವಾದುದು ಎಂದು ತಿಳಿಯಬೇಕು. ಇಲ್ಲದಿದ್ದರೆ ಜೀವ ಬ್ರಹ್ಮನಿಗೆ ಕಿಂಚಿತ್ ಸಾದೃಶ್ಯ ಉಂಟು ಎಂದು ಹೇಳಿ ಆ ಒಂದು ಸಾದೃಶ್ಯವನ್ನೇ ದೊಡ್ಡದು ಮಾಡಿಕೊಂಡು ಈಶ್ವರನ ಸಮವಾಗಿ ನಾವು ಚಿಂತಿಸುವ ಕ್ರಮವನ್ನು ಎಂದಿಗೂ ಮಾಡಬಾರದು. ಇದನ್ನು ಶ್ರೀ ವೇದವ್ಯಾಸದೇವರು ಸ್ಪಷ್ಟಪಡಿಸುತ್ತಾರೆ. ಶ್ರೀಮದಾನಂದ ತೀರ್ಥರು ಈ ವಿಷಯದಲ್ಲಿ ಭಗವಂತನಿಗೆ ಸಮವಾಗಲಿ ಅಧಿಕರಾಗಲಿ ಯಾರೂ ಇಲ್ಲ, ಎಲ್ಲರೂ ನೀಚರೇ. ಆದ್ದರಿಂದ ಭಗವಂತನ ಸಾಮ್ಯವನ್ನು ಕಲ್ಪಿಸಬೇಡಿ ಎಂಬುದನ್ನಾಗಿ ಅತಿ ಸ್ಪಷ್ಟವಾಗಿ ತಿಳಿಸುವ ಶಾಸ್ತ್ರ ಅಂದರೆ ಬ್ರಹ್ಮಸೂತ್ರ. ಇಲ್ಲಿ ಯಾವುದೇ ಅಧಿಕರಣ ಎಂಬತಕ್ಕಂಥದ್ದು ದ್ವಿತೀಯ ಅಧ್ಯಾಯ 3ನೇ ಪಾದದಲ್ಲಿರತಕ್ಕಂಥ 15ನೇ ಅಧಿಕರಣ. ಇಲ್ಲಿ 30ನೇ ಸೂತ್ರ ಶ್ರೀ ವೇದವ್ಯಾಸರು ತಿಳಿಸತಕ್ಕಂಥದ್ದು ಓಂ ಯಾವದಾತ್ಮ ಭಾವಿತ್ವಾಚ್ಛ ನ ದೋಷತ್ತದ್ದರ್ಶನಾತ್. ಓಂ ಜೀವನದಲ್ಲಿರ್ತಕ್ಕಂಥ ಗುಣ ಎಂದಿಗೂ ಭಗವಂತನ ಗುಣ ಎಂದು ಎಣಿಸಬೇಡಿ. ಹಾಗಾದರೆ ಕಿಂಚಿತ್ ಸಾದೃಶ್ಯ ಅನ್ನುವಂಥ ಅದಕ್ಕೆ ಏನರ್ಥ ಅಂದರೆ ಕೇವಲ ನಾವು
ಅದೇ ಶಬ್ದವನ್ನು ಬಳಸಿ ಭಗವಂತನು ಹೇಗಿದ್ದಾನೆ, ಅತ್ಯಂತ ಸುಂದರನಾಗಿದ್ದಾನೆ ಎಂದು ಸಾಧಾರಣವಾಗಿ ಹೇಳಿದಾಗ ಒಂದು ಚಿಕ್ಕ ಮುಖವನ್ನು ನೋಡಿದರೆ ಇದು ಸುಂದರವಾಗಿದೆ ಅಂತ ಅದೇ ಶಬ್ದವನ್ನು ನಾವು ಹೇಳುತ್ತೇವೆ. ಆದರೆ ಆ ಸುಂದರತ್ವ ಎಂಬತಕ್ಕಂಥ ಅದು ಪರಮ ಮುಖ್ಯ ವೃತ್ತಿತ್ವೇನ ಭಗವಂತನಲ್ಲೇ ಅದು ಸಾರ್ಥಕ್ಯಗೊಳ್ಳುವುದು, ಬೇರೆ ಎಲ್ಲಿಯೂ ಇಲ್ಲವೇ ಇಲ್ಲ. ಹಾಗಾದರೆ ನಮ್ಮ ಜೀವನ ವ್ಯವಹಾರ ನಡೆಯಬೇಕಲ್ಲ. ಸುಂದರತ್ವವನ್ನು ಮನುಷ್ಯರಲ್ಲಿ ತಿಳಿಯುವಾಗ ಹೇಗೆ ತಿಳಿಯುವುದು ಎಂಬುದಕ್ಕಾಗಿ ಬ್ರಹ್ಮದೇವರು ಭಗವಂತನಲ್ಲಿ ಉಪಯೋಗಿಸ್ತಕ್ಕಂಥ ಶಬ್ದವನ್ನೇ ಇಲ್ಲಿ ಉಪಯೋಗಿಸಿಕೊಳ್ಳಿ ವ್ಯವಹಾರವನ್ನು ಮಾಡಿ. ಆದರೆ ಆ ಶಬ್ದದ ಪೂರ್ಣ ಅರ್ಥ ಕೇವಲ ಭಗವಂತನಲ್ಲಿದೆ. ಇದು ಕೇವಲ ಗೌಣಾರ್ಥವನ್ನು ಮನುಷ್ಯರಲ್ಲಿ ಜೀವನದಲ್ಲಿ ನಾವು ಉಪಯೋಗಿಸ್ತಾ ಇದ್ದೇವೆ ಎಂಬುದನ್ನು ನಾವು ಸುಸ್ಪಷ್ಟವಾಗಿ ತಿಳಿಯಬೇಕು ಎಂಬುದು ಈ ಅಧಿಕರಣದಲ್ಲಿ ತಿಳಿಸ್ಕೊಡ್ತಾರೆ. ಈ ಸುಂದರತ್ವ ಎಂಬುದು ಹೇಗೆ ನಮಗೆ ಲೋಕದಲ್ಲಿ ಕಾಣುತ್ತೇವೆಯೋ ಹಾಗೆ ಜೀವ ನಿತ್ಯ ಎಂಬುದು ಅಜೋ ನಿತ್ಯ ಶಾಶ್ವತೋಯಂ ಎಂಬುದಕ್ಕಂಥ ಭಗವದ್ಗೀತೆಯಲ್ಲಿ ಹೇಳಿದಂಥ ವಾಕ್ಯ. ದೇವರು ನಿತ್ಯರು, ಜೀವರು ನಿತ್ಯ ಅಂತ ಹೇಳಿದಾಗ ಒಂದೇ ನಿತ್ಯತ್ವ ಶಬ್ದ ಭಗವಂತನಲ್ಲಿ ಉಪಯೋಗಿಸತಕ್ಕಂಥ ನಿತ್ಯತ್ವವೇ ಜೀವನದಲ್ಲಿ ಸುತರಾಮ್ ಉಪಯೋಗ ಮಾಡಬಾರದು. ಹಾಗಾದರೆ ಉಪಯೋಗ ಮಾಡ್ತಾ ಇದ್ದೇವೆ ಇಲ್ಲ ಅಂದರೆ ನಮಗೆ ಬೇರೆ ಮಾರ್ಗವಿಲ್ಲ. ಜೀವನಿಗೋಸ್ಕರ ಹೇಳ್ತಕ್ಕಂಥ ಶಬ್ದವೇ ಇಲ್ಲ. ಎಲ್ಲ ಶಬ್ದವೂ ಭಗವಂತನನ್ನೇ ತಿಳಿಸುವುದು. ಈ ದೃಷ್ಟಿಯನ್ನು ನಾವು ತಿಳಿದುಕೊಂಡು ಮಹಾಸಮರ್ಥನಾದ ಸ್ವತಂತ್ರನಾದ ಭಗವಂತನ ಸ್ವತ್ತು ಸರ್ವಶಬ್ದ, ಸಮಸ್ತವೂ ಭಗವಂತನ ಸ್ವತ್ತೇ. ಅವನ ಅಧೀನದಲ್ಲಿ ಜೀವರಿರುವುದರಿಂದ ಅವನ ಅನುಗ್ರಹದಿಂದ ಆ ಶಬ್ದಗಳನ್ನು ಜೀವರಲ್ಲಿಯೂ ಉಪಯೋಗಿಸಿಕೊಂಡಿದ್ದೇವೆ ನಮ್ಮ ವ್ಯವಹಾರಕ್ಕೋಸ್ಕರವಾಗಿ ಎಂದು ನಾವು ತಿಳ್ಕೊಳ್ಳಬೇಕು. ಅದರಂತೆ ನಿತ್ಯತ್ವ ಎಂಬತಕ್ಕಂಥದ್ದು ಜೀವ ನಿತ್ಯತ್ವ ವಿಷಯಕ ಶ್ರುತಿಯ ವಿರೋಧವನ್ನು ಪರಿಹರಿಸುತ್ತಾರೆ ಈ ಅಧಿಕರಣದಲ್ಲಿ. ಜೀವಸ್ಯಾಪಿ ಉತ್ಪತ್ತಿ ಉಕ್ತಃ. ಶ್ರೀಮದಾನಂದ ತೀರ್ಥರು ಮೊಟ್ಟ ಮೊದಲಿಗೆ ತಿಳಿಸ್ತಾ ಇದ್ದಾರೆ, ಜೀವಸ್ಯಾಪಿ ಉತ್ಪತ್ತಿ ಉಕ್ತಃ. ಜೀವರು ನಿತ್ಯ, ಭಗವಂತನ ನಿತ್ಯ ಅಂದರೆ ಎಂದು ತಿಳಿದುಕೊಳ್ಳಬೇಡಿ. ಜೀವನಿಗೆ ಉತ್ಪತ್ತಿ ಇದೆ. ಹಾಗಾದರೆ ಜೀವ ನಿತ್ಯ ಅಂತ ಹೇಳುವುದು ಏತಕ್ಕೆ? ಉತ್ಪತ್ತಿ ಇದೆ ಅಂದರೆ ನಾಶವಿದೆ ಎಂಬುದನ್ನು ಹೇಳಿದಾಗ ನಿತ್ಯತ್ವ ಎಂಬುದು ಕೂಡುವುದಿಲ್ಲವಲ್ಲ ಎಂಬ ಸಂಶಯ ಬರುತ್ತೆ. ಅದನ್ನು ನಿವಾರಣೆ ಮಾಡೋಕ್ಕೋಸ್ಕರವಾಗಿ ಅದರ ಉತ್ತರವನ್ನು ಹೇಳುತ್ತಾರೆ. ಅತ ತಸ್ಯ ಸೊ ಅನಾದೇನ ಪುಣ್ಯೇನ ಪಾಪೇನ ಚ ಅನುಬಂಧ ಪರೇಣ ನಿರ್ಮುಕ್ತ ಅನಂತಾಯ ಕಲ್ಪತೆ. ಹೆಚ್ಚ ಅನಾದಿ ಕರ್ಮ ಸಂಬಂಧ ಅನಂತ ವ್ಯಾಪ್ತಿಶ್ಚ ನ ಯೋಜ್ಯತೆ ಇತಿ ಅತಃ. ಆಕಾಶಾದಿಗಳಂತೆ ಜೀವನಗೂ ಜ್ಞ ಅತಾ ಏವ ಎನ್ನುವುದರಿಂದ ಉತ್ಪತ್ತಿಯುಕ್ತವಾಗಿದೆ. ಉಪಾಧಿಗೇನೆ ಉತ್ಪತ್ತಿಯನ್ನು ಹೇಳಿದಾಗ್ಯೂ ಜೀವನಿಗೂ ಉತ್ಪತ್ತಿಯು ಉಕ್ತಪ್ರಾಯವೇ. ಉಪಾಧಿಗೆ ಉತ್ಪತ್ತಿ ಇದ್ದರೆ ಪ್ರತಿಬಿಂಬಕ್ಕೆ ಉತ್ಪತ್ತಿ ನಿಯತವು. ಉತ್ಪತ್ತಿ ಇದ್ದದಕ್ಕೆ ಅನಿತ್ಯತ್ವವೂ ನಿಯತವೇ. ಬ್ರಹ್ಮಂ ಲಯಂ ಉತ್ಪ್ಯತಿ ಎಂಬ ವಿನಾಶ ಶ್ರುತಿಯೂ ಇದೆ. ಉತ್ಪತ್ತಿ ಇದ್ದ ಕಾರಣ ಆ ಜೀವನಿಗೆ ಸೊ ಅನಾದೀನ ಇತ್ಯಾದಿ ಶ್ರುತಿ ವಾಕ್ಯದಿಂದ ಶ್ರೂಯಮಾಣವಾದ ಅನಾದಿ ಕರ್ಮ ಬಂಧವು ತಥಾಪಿ
ನಾಶರಹಿತವಾದ ಮೋಕ್ಷ ಪ್ರಾಪ್ತಿಯು ಕೂಡ ಕೂಡುವುದಿಲ್ಲ. ಆದ ಕಾರಣ ಈ ಶ್ರುತಿಯು ಅಪ್ರಮಾಣವೇ. ಹೀಗೆ ಪೂರ್ವಪಕ್ಷ ಬಂದರೆ ಅದಕ್ಕೆ ಸಿದ್ಧಾಂತೀಕರಿಸತಕ್ಕಂಥ ಸೂತ್ರಕ್ಕೆ ಅವತಾರಿಕೆ ಕೊಡುತ್ತಾರೆ. ಓಂ ಯಾವದಾತ್ಮ ಭಾವಿಶ್ಚ ನ ದೋಷ ತದ್ದರ್ಶನಾತ್ ಓಂ ಎಂಬುದು ಜೀವನಿಗೂ ಜೀವಸ್ವರೂಪಭೂತವಾದ ಉಪಾಧಿಗೂ ಶ್ರೀಹರಿ ಇರುವ ತನಕ ಇರುವಿಕೆ ಇದ್ದುದರಿಂದ, ಅಂದರೆ ಅನಾದಿ ನಿತ್ಯತ್ವವಿದ್ದುದರಿಂದ ಸೋ ಅನಾದೀನ ಇತ್ಯಾದಿ ಶ್ರುತಿ ಪ್ರಮಾಣರೂಪ ದೋಷವೂ ಇಲ್ಲ. ನಿತ್ಯ ಪರಹ ಎನ್ನುವ ಶ್ರುತಿಯು ಆತ್ಮ ನಿತ್ಯ ಎನ್ನುವ ಸ್ಮೃತಿಯು ಇದ್ದುದರಿಂದ ಈ ಜೀವ ಅನಾದಿಯಾದ ಬಂಧಕವಾದ ಪುಣ್ಯದಿಂದಲೂ ಪಾಪದಿಂದಲೂ ಶ್ರೀಹರಿಯಿಂದ ಬದ್ಧನಾಗಿ ಶ್ರೀಹರಿಯಿಂದಲೇ ಬಂಧಕ ಕರ್ಮದಿಂದ ಬಿಡಲ್ಪಟ್ಟವನಾಗಿ ನಾಶರಹಿತವಾದ ಮೋಕ್ಷಕ್ಕಾಗಿ ಸಮರ್ಥನಾಗುತ್ತಾನೆ, ಅಂದರೆ ಮೋಕ್ಷವನ್ನು ಹೊಂದುತ್ತಾನೆ ಎಂಬುದು ಶ್ರುತಿಯ ಅರ್ಥ. ಯಾವದಾತ್ ಪರಮಾತ್ಮ ತಿಷ್ಠಂತಿ ಅನಾಜ್ಞಾನಂತತ್ವೇನ ಏವಂ ಜೀವೋಪಿ. ಪರಮಾತ್ಮ ಜೀವರಿಗೆ ಬಿಂಬ ಪ್ರತಿಬಿಂಬ ಭಾವವೂ ಇದೆ. ಅದರಲ್ಲಿ ಬಿಂಬಭೂತನಾದ ಪರಮಾತ್ಮ ಎಷ್ಟು ಕಾಲ ಉತ್ಪತ್ತಿ ನಾಶ ಶೂನ್ಯನಾಗಿರುತ್ತಾನೋ ಅಷ್ಟು ಕಾಲ ಉತ್ಪತ್ತಿ ನಾಶ ಶೂನ್ಯನಾಗಿ ಪರಮಾತ್ಮನಿಗೆ ಪ್ರತಿಬಿಂಬಭೂತವಾದ ಜೀವನೂ ಇರುತ್ತಾನೆ. ಜೀವ ಸ್ವರೂಪಭೂತವಾದ ಉಪಾಧಿಯೂ ಇರುತ್ತದೆ. ನಾವು ಜೀವ ನಿತ್ಯ ಎಂದು ಹೇಳುವಾಗ ಇದು ಜೀವನ ಮಹಿಮೆಯಲ್ಲ, ಇದು ಬಿಂಬನ ಮಹಿಮೆ. ಬಿಂಬನಾದ ಭಗವಂತ ಎಲ್ಲ ಜೀವರೊಳಗೆ ಇದ್ದು ಜೀವನನ್ನು ನಿತ್ಯನನ್ನಾಗಿ ಮಾಡಿದ್ದಾನೆ ಎಂದು ತಿಳಿಯಬೇಕು. ಅವನು ಸರ್ವಸಮರ್ಥನಾದ್ದರಿಂದ ಅವನ ಇಚ್ಛೆಯಂತೆ ಅವನಂತೂ ಶಾಶ್ವತವಾಗಿ ಇರುತ್ತಾನೆ. ಅವನ ಇಚ್ಛೆ ಜೀವನು ಶಾಶ್ವತವಾಗಿರಬೇಕು ಎಂಬ ಇಚ್ಛೆಯಿಂದ ಜೀವನು ನಿತ್ಯನಾಗಿದ್ದಾನೆ ಎಂದು ತಿಳಿಯಬೇಕು. ಇದನ್ನೇ ಆ ಶ್ರುತಿ ಹೇಳುವುದು. ದ್ರವ್ಯಂ ಕರ್ಮಶ ಕಾಲಸ್ಯ ಸ್ವಭಾವೋ ಜೀವ ಏವ ಚ ಯದನುಗ್ರಹ ಸಂತಿ ನ ಸಂತಿ ಯದುಪೇಕ್ಷೆಯ. ಭಗವಂತನ ಅನುಗ್ರಹದಿಂದ ಎಲ್ಲವೂ ನಿತ್ಯವಾಗಿದೆ. ಅವನ ಅನುಗ್ರಹ ಇಲ್ಲದಿದ್ದರೆ ಯಾವುದೂ ನಿತ್ಯವಾಗುವುದಿಲ್ಲ. ಅಂದರೆ ಭಗವಂತನಿಂದ ಕ್ಲುಪ್ತವಾದ ನಿತ್ಯತ್ವ ಜೀವನಿಗೆ ಇದೆ. ಅಸಾಧಾರಣ ರೀತಿಯಲ್ಲಿ ನಾವು ತಿಳಿಯಬೇಕಾದ ನಿತ್ಯತ್ವ ಕೇವಲ ಭಗವಂತನಿಗೆ ಕ್ಲುಪ್ತವಾದ, ಭಗವಂತನಿಂದ ದತ್ತವಾದ ನಿತ್ಯತ್ವ ಜೀವನದು ಎಂದು ತಿಳಿಯಬೇಕು. ಜೀವ ತನ್ನ ಸಂಕಲ್ಪದಂತೆ ಜೀವರನ್ನು ನಿತ್ಯವಾಗಿ ಮಾಡಿದ್ದಾನೆ, ಇಟ್ಟಿದ್ದಾನೆ. ಅವನು ಸತ್ಯ ಸಂಕಲ್ಪನಾದ್ದರಿಂದ ವೇದೋಕ್ತವಾದ ವಿಷಯದಲ್ಲಿ ಅವನು ಒಂದು ಸಾರಿ ನಾನು ಎಲ್ಲ ಜೀವರನ್ನು, ಎಲ್ಲ ಜಡವನ್ನು, ಅದರ ಸ್ವರೂಪವನ್ನು ಅದರಿದ್ದಂತೆ ನಾನು ಕಾಪಾಡಿಕೊಳ್ಳುತ್ತೇನೆ, ಇಟ್ಟುಕೊಳ್ಳುತ್ತೇನೆ ಎಂದು ಹೇಳಿರುವುದರಿಂದ ಎಲ್ಲರ ಸ್ವರೂಪವು ಭಗವಂತನ ಕಾರುಣ್ಯದಿಂದ, ಅವನ ಅನುಗ್ರಹದಿಂದ ನಿತ್ಯವಾಗಿದೆ ಎಂದು ತಿಳಿಯಬೇಕು. ಪರಮಶ್ಚಾಸೌ ಆತ್ಮ ಛ ಎಂದು ಆತ್ಮಶಬ್ದ ಗ್ರಹಣದಿಂದ ಅತತತ್ವಾತ್ ಆತ್ಮ ಎನ್ನುವ ನಿರ್ವಚನದಿಂದ ಶ್ರೀಹರಿಗೆ ಸರ್ವಗತತ್ವವನ್ನು ಹೇಳಿದರಿಂದ ಬಿಂಬೋಪಾಧಿ ಸನ್ನಿಧಿ ನಾಶದಿಂದಲೂ ಜೀವನಿಗೆ ನಾಶವಿಲ್ಲವೆಂದು ಸೂಚಿತವಾಯಿತು. ಸರ್ವಗತ ಬಿಂಬಕ್ಕೆ ಉಪಾಧಿ ಸನ್ನಿಧಿ ವಿನಾಶವೇ ಕೊಡಲಾರದು. ಆದ ಕಾರಣ ಜೀವನಿಗೆ ಅನಾದಿ ಕರ್ಮ ಸಂಬಂಧವು ಮೋಕ್ಷ ಪ್ರಾಪ್ತಿಯು ಉಪಪನ್ನವಾಗುತ್ತದೆ.
ಈ ವಿಷಯದಲ್ಲಿ ಪ್ರಮಾಣವನ್ನು ಉದಾಹರಿಸುತ್ತಾರೆ. ನಿತ್ಯಃ ಪರೋಹ ನಿತ್ಯೋ ಜೀವಃ ಅನಿತ್ಯಸ್ತಸ್ಯ ಧಾತವಃ ಅತ ಉತ್ಪದ್ಯತೆ ಚ ಮ್ರಿಯತೆ ಚ ವಿಮುಚ್ಯತೆ ಚ ಇತ್ಯಗ್ನಿವೇಶ್ಯ ಶ್ರುತಿಃ. ಬಿಂಬಭೂತವಾದ ಪರಮಾತ್ಮನು ಅನಾದಿನಿತ್ಯನು, ಹಾಗೆಯೇ ಜೀವನು ಪ್ರತಿಬಿಂಬದಿಂದ ಉಪಾಧಿಭೂತವಾದ ಜೀವಸ್ವರೂಪ ಪ್ರಕಾಶವು ಶ್ರೀ ಪರಮಾತ್ಮನೂ ಇರುವ ತನಕ ಇರತಕ್ಕವನು. ಜೀವನ ಬಾಹ್ಯ ದೇಹಗಳು ಅನಿತ್ಯಗಳು ಮತ್ತು ಸ್ವಾದಿಗಳು, ಹೀಗೆ ಶರೀರಗಳು ಅನಿತ್ಯಗಳು ಸ್ವಾದಿಗಳು. ಆದುದರಿಂದ ಜೀವನು ಅನಾದಿನಿತ್ಯನಾದಾಗ್ಯೂ ಶ್ರೀ ಪರಮಾತ್ಮನಿಂದಲೇ ಶರೀರ ಸಂಯೋಗದಿಂದ ಉತ್ಪತ್ತಿಯನ್ನು ಹೊಂದುತ್ತಾನೆ. ಶರೀರ ವಿಯೋಗದಿಂದ ಮೃತನಾಗುತ್ತಾನೆ. ಆತನ ಪ್ರಸಾದದಿಂದಲೇ ಮುಕ್ತನಾಗುತ್ತಾನೆ ಎಂದು ಅಗ್ನಿವೇಶ್ಯ ಶ್ರುತಿಯು ತಿಳಿಸುತ್ತಿದೆ. ಇದರ ಅರ್ಥವೇನು? ಜೀವ ನಿತ್ಯನಾಗಿದ್ದಾನೆ ಎಂದರೆ ಭಗವಂತನ ಅನುಗ್ರಹದಿಂದ ನಿತ್ಯನಾಗಿದ್ದಾನೆ ಅಂತ ತಿಳಿಯಬೇಕು. ಇದು ಜೀವನ ಸ್ವಸಾಮರ್ಥ್ಯ ಅಲ್ಲ. ಇದನ್ನು ಹೇಗೆ ನಾವು ತಿಳಿಯುವುದು ಅಂದರೆ, ಜೀವನಿಗೆ ತನಗೆ ಇಷ್ಟವಲ್ಲದ ಬಾಹ್ಯ ಲಿಂಗ ಶರೀರವನ್ನು ತೊಡಸಿರುತ್ತಾನೆ. ಲಿಂಗ ಶರೀರದ ಮೇಲೆ ಸ್ಥೂಲ ಶರೀರವು ಉತ್ಪನ್ನವಾಗುತ್ತದೆ, ಬಾಹ್ಯ ಶರೀರ ಉತ್ಪನ್ನವಾಗುತ್ತದೆ. ಯಾವುದು ಉತ್ಪನ್ನವಾಗುತ್ತದೋ ಅದು ಕಾಲಾಂತರದಲ್ಲಿ ನಾಶವಾಗುತ್ತದೆ. ಆದ್ದರಿಂದ ಯಾವ ಜೀವರಿಗೂ ತಮ್ಮ ಬಿಂಬ ಶರೀರ ಹೊರತು ಲಿಂಗ ಶರೀರ ಎಂಬುದು ಬಾಧಕವೇ, ಅದು ಇಷ್ಟವಲ್ಲದ್ದು. ಆದರೆ ತನಗಿಷ್ಟವಲ್ಲದ್ದು ತನಗೆ ಕೂಡ್ತಿದೆ ಅಂದರೆ ಏನರ್ಥ? ಅನಾದಿ ಕಾಮಕರ್ಮಗಳಿಂದ ಜೀವನು ಲಿಂಗ ಶರೀರದಿಂದ ಬಂಧಿತನಾಗಿದ್ದಾನೆ. ಬಂಧಿತನಾಗುವ ಲಕ್ಷಣ ಯಾರದು? ಅಸ್ವತಂತ್ರನದು, ಪರಾಧೀನದು, ಮೃತ್ಯುನದು, ದೋಷಿಯದು. ಆದ್ದರಿಂದ ಈ ಎಲ್ಲ ದೋಷಗಳನ್ನು ನಾವು ನೋಡುವಾಗ ಇವನು ನಿತ್ಯತ್ವ ಹೇಗಾಗುತ್ತಾನೆ? ತನ್ನ ಹಿತವನ್ನು ನಿವಾರಣೆ ಮಾಡಿಕೊಳ್ಳತಕ್ಕಂಥ ಸಾಮರ್ಥ್ಯವೇ ಇಲ್ಲದೆ ಇರತಕ್ಕಂಥವನು ತಾನು ಹೇಗೆ ತಾನೇ ಉಳಿಯಬಲ್ಲನು? ಇದನ್ನು ಜೀವನ ಸ್ವಸಾಮರ್ಥ್ಯವಲ್ಲ. ಜೀವ ನಿತ್ಯನಾಗಿದ್ದಾನೆ ಅಂದರೆ ಭಗವಂತನ ಸಂಕಲ್ಪ ಹಾಗಿತ್ತು. ಆದ್ದರಿಂದ ಜೀವನು ನಿತ್ಯನಾಗಿದ್ದಾನೆ ಎಂದು ಎಲ್ಲ ಇದರ ಲಕ್ಷಣವನ್ನು, ಇದರ ಸಾಮರ್ಥ್ಯವನ್ನು, ನಿತ್ಯತ್ವವನ್ನು ಭಗವಂತನಿಗೆ ಒಪ್ಪಿಸತಕ್ಕಂಥದ್ದು. ಅವನ ಸಂಕಲ್ಪದಂತೆ ಅವನ ಅನುಯಾಯಿಗಳಾದ ಎಲ್ಲ ಜೀವರು ನಿತ್ಯರಾಗಿರುತ್ತಾರೆ ಎಂದು ತಿಳಿಯಬೇಕು. ಹೀಗೆ ಹೇಳಿದಾಗ ಭಗವಂತನ ಎಲ್ಲರೂ ಅನುಚರರು ಅಂತ ನಾವು ಹೇಗೆ ಹೇಳುತ್ತೀರಾ? ಅನುಚರರು ಎಂಬುದಕ್ಕೆ ಜೀವರಿಂದ ಪ್ರೇರಣೆಯಾಗಿದೆಯೋ ಅಥವಾ ಭಗವಂತನಿಂದ ಪ್ರೇರಣೆಯಾಗಿದೆಯೋ ಅಂತ ವಿಕಲ್ಪವನ್ನು ಮಾಡಿದರೆ, ಅನುಚರರು ಎಂದರೆ ಭಗವಂತನ ತಿಳಿದು ಅನುಸರಿಸುತ್ತಿದ್ದಾರೆ ಎಂಬ ಅಭಿಪ್ರಾಯವಲ್ಲ. ಭಗವಂತನ ಆಶ್ರಯದಲ್ಲಿ ಇರತಕ್ಕಂಥವರೆಲ್ಲರೂ ಅನುಚರರು. ಈ ಆಶ್ರಯ ಭಗವಂತನ ಕೊಟ್ಟಿದ್ದಾನೆ ಎಂಬುದನ್ನು ಎಲ್ಲ ಜೀವರು ತಿಳಿದುಕೊಂಡರೋ ತಿಳಿದುಕೊಳ್ಳಲಿಲ್ಲವೋ ಎಂಬುದು ಆ ಜೀವರ ಯೋಗ್ಯತೆಯನ್ನು ಅನುಸರಿಸುತ್ತದೆ. 10 ಜನ ಮಕ್ಕಳನ್ನು ತಂದೆ ತಾಯಿಗಳು ಇಬ್ಬರೇ ರಕ್ಷಿಸುತ್ತಾರೆ. ಅವರಿಗೆ ಆಗು ಹೋಗುಗಳನ್ನು, ಯಾವ ಕಾಲಕ್ಕೆ ನೀರು ಬೇಕು, ಯಾವ ಕಾಲಕ್ಕೆ ಹಾಲು ಕುಡಿಸಬೇಕು, ಯಾವ ಕಾಲಕ್ಕೆ ಅನ್ನವನ್ನು ಕೊಡಬೇಕು, ಯಾವ ಕಾಲಕ್ಕೆ ವಸ್ತ್ರವನ್ನು ಹಾಕಬೇಕು, ಇದ್ಯಾವುದನ್ನು ಸಹ ಆ ಮಗುವನ್ನು ಚಿಕ್ಕ ಕಂದಮ್ಮಗಳನ್ನು ಕೇಳಿ ಯಾವ ತಂದೆ ತಾಯಿಯವರು ಮಾಡುವುದಿಲ್ಲ. ತಂದೆ ತಾಯಿಗಳು ತಮ್ಮ ಕಾರುಣ್ಯದಿಂದ ಆ ಮಕ್ಕಳನ್ನು ಬೆಳೆಸುತ್ತಾರೆ. ಮುಂದೆ ಅದೇ ಮಕ್ಕಳು ಆ ತಂದೆ ತಾಯಿಯರ ವಿರುದ್ಧವೇ ನಿಲ್ಲಬಹುದು.
ಸಹಚರರಾಗಿ ಅವರ ಅನುಚರರಾಗಿ ಇದ್ದು ಅವರ ಮಾಡತಕ್ಕಂತಹ ಸೇವೆಯನ್ನು ನೆನೆದು ಉಪಕಾರವನ್ನು ಮಾಡಬಹುದು, ಅಥವಾ ಏನೂ ಮಾಡದೆ ಮತ್ತೆ ತಂದೆ ತಾಯಿಗಳ ಹೊರೆಯಾಗಿಯೂ ಇರಬಹುದು. ಇದು ಯಾವುದೇ ರೀತಿ ಇದ್ದರೂ ಸಹ ಆ ತಂದೆ ತಾಯಿಗಳು ಮಾತ್ರ ಇವರಿಂದ ಮಕ್ಕಳಿಂದ ಏನನ್ನೂ ನಿರೀಕ್ಷಣೆ ಮಾಡದೆ ಅವನ ರಕ್ಷಣೆ ಮಾಡುತ್ತಾರೆ. ಕಾಲ ಕಾಲಕ್ಕೆ ಬೇಕಾಗುತ್ತ ಪದಾರ್ಥವನ್ನು ಒದಗಿಸುತ್ತಾರೆ. ಹೇಗೂ ಹಾಗೆ ಪರಮಾತ್ಮ ಜೀವರಲ್ಲಿ ಇದ್ದು ಅವರಿಗೆ ಬೇಕು ಬೇಡವನ್ನು ಪೂರೈಸುತ್ತಾನೆ ಭಗವಂತ. ಈ ಕಾರಣದಿಂದ ಜೀವರೆಲ್ಲರೂ ಅನುಚರರು. ಜೀವರಿಗೆ ಉಳುವಿಗೆ ಭಗವಂತ ನೆಲೆ ಇಲ್ಲದೆ ಇರಲು ಸಾಧ್ಯವೇ ಇಲ್ಲ. ಇದನ್ನು ಜೀವರು ಪ್ರತಿಯಾಗಿ ಇದನ್ನು ಅನುಸಂಧಾನ ಮಾಡುತ್ತಾರೋ ಇಲ್ಲವೋ ಎಂಬತಕ್ಕಂಥ ಅವಶ್ಯಕತೆಯೂ ಭಗವಂತನಿಗೆ ಇಲ್ಲ. ಭಗವಂತ ತಂದೆ ತಾಯಿಯಂತೆ ಮಕ್ಕಳಿಂದ ತಮ್ಮ ವೃದ್ಧಾವಸ್ಥೆಯಲ್ಲಿ ನಮ್ಮ ಯೋಗಕ್ಷೇಮವನ್ನು ನೋಡಿಕೊಳ್ಳಲಿ ಎಂಬ ಅಪೇಕ್ಷೆಯನ್ನು ಸಹ ಮಾಡುವುದೇ ಇಲ್ಲ. ಏಕೆಂದರೆ ಭಗವಂತ ಪೂರ್ಣ ತೃಪ್ತನಾಗಿದ್ದಾನೆ. ಅವನಿಗೆ ಯಾವ ಕಾಲದಿಂದಲೂ ಯಾರಿಂದಲೂ ಏನೂ ಆಗಬೇಕಾಗಿಲ್ಲ. ಅವನು ಸ್ವಯಂಭೂ ನಿತ್ಯತೃಪ್ತ ಆಪ್ತಕಾಮಸಕೋ ಸ್ಪೃಹ ಎಂಬುದಾಗಿ ಶ್ರುತಿ ಹೇಳುತ್ತಿರುವುದರಿಂದ ಭಗವಂತನಿಗೆ ತನ್ನ ಪತ್ನಿ ಲಕ್ಷ್ಮಿಯಿಂದಲೂ ಸಹ ಒಂದು ಅಣು ಮಾತ್ರವೂ ಅಪೇಕ್ಷೆಯನ್ನು ಮಾಡತಕ್ಕವನಲ್ಲ. ಬ್ರಹ್ಮದೇವರಿಂದಲೂ ಏನನ್ನು ಅಪೇಕ್ಷಿಸುವುದಿಲ್ಲ. ರುದ್ರಾದ ಸಮಸ್ತ ದೇವತೆಗಳಿಂದಲೂ ಏನು ಅಪೇಕ್ಷಿಸುವುದಿಲ್ಲ. ಇನ್ನು ತೃಢಪ್ರಾಯರಾದ ಮನುಷ್ಯರಿಂದ ಏನನ್ನು ಅಪೇಕ್ಷಿಸುತ್ತಾನೆ? ಏನೇನೂ ಅಪೇಕ್ಷಿಸುವುದಿಲ್ಲ. ಅವನು ಪೂರ್ಣನಾಗಿದ್ದಾನೆ. ಆದರೂ ಅವನ ಅನುಗ್ರಹ, ಅವನ ಕಾರುಣ್ಯ ರೂಪ ಎಂಬತಕ್ಕಂಥದ್ದು ಹೇಗಿದೆ? ಎಲ್ಲ ಜೀವನನ್ನು ನಿತ್ಯವನ್ನಾಗಿ ಮಾಡಿದ್ದಾನೆ. ಮತ್ತು ಜೀವರು ಕೇವಲ ನಿತ್ಯರಲ್ಲ, ಅವರಲ್ಲಿ ಅನಿತ್ಯವಾದ ಯಾವ ಲಿಂಗ ಶರೀರ ಮತ್ತು ಬಾಹ್ಯ ಶರೀರಗಳ ಸಂಪರ್ಕವನ್ನು ಕೊಡುತ್ತಾನೆ. ಈ ಸಂಪರ್ಕವು ಸ್ವಾದಿಯಾಗಿರುತ್ತದೆ. ಸ್ವಾದಿಯಾದ್ದರಿಂದ ಅದಕ್ಕೆ ಹುಟ್ಟು ಮತ್ತು ಸಾವುಗಳು ಇರುತ್ತದೆ. ಈ ಸ್ವಾದಿ ಎಂಬುದು ಭಗವಂತನ ಕಾರುಣ್ಯ ವಿಶೇಷ, ಜೀವರ ಯೋಗ್ಯತಾ ವಿಶೇಷ ಎಂದು ತಿಳಿಯಬೇಕು. ಇಲ್ಲಿ ಜೀವನ ಲಿಂಗ ಶರೀರ ಅನಾದಿಯಾದದ್ದೇ, ಅಲ್ಲೇನು ಸಂಶಯವಿಲ್ಲ. ಆದರೂ ಅನಾದಿನೂ ಸಹ ಭಗವಂತನಿಂದ ಅನುಗ್ರಹದಿಂದ ಕೂಡಿದ್ದು ಎಂಬ ತಾತ್ಪರ್ಯ. ಅನಿಶ್ಚಸ್ಯಾಸೌ ದಾತವಃ ಎನ್ನುವುದರಿಂದ ಬ್ರಹ್ಮನ ಲಯಂ ಅಭ್ಯುಪೇತಿ ಎನ್ನುವ ಶ್ರುತಿಯು ಬಾಹ್ಯ ಉಪಾಧಿ ವಿಷಯಕವು ಎಂದು ಸೂಚಿತವಾಯಿತು. ಇದನ್ನು ಶ್ರೀಮದಾನಂದಿತರು ಅತಿ ಸ್ಪಷ್ಟವಾಗಿ ನಮಗೆ ತಿಳಿಸುತ್ತಾರೆ. ಆತ್ಮ ನಿತ್ಯಾಹ ಸುಖ ದುಃಖೇತು ಅನಿತ್ಯೇ. ಆತ್ಮ ನಿತ್ಯ ಸುಖ ದುಃಖೇತು ನಿತ್ಯೇ. ಜೀವೋ ನಿತ್ಯೋ ಧಾತು ಅಸತ್ವ ನಿತ್ಯ ಇತಿ ಚ ಭಾರತೆ. ಜೀವನು ನಿತ್ಯನು, ಸುಖ ದುಃಖಗಳು ಅನಿತ್ಯಗಳು. ಜೀವನು ನಿತ್ಯನು, ಜೀವನ ಶರೀರವೂ ಅನಿತ್ಯವು. ಹೀಗೆ ಭಾರತದಲ್ಲಿದ್ದ 2 ಪ್ರಮಾಣಗಳಿಂದ ಜೀವನಿಗೆ ಅನಾದಿ ನಿತ್ಯತ್ವವು ಸಿದ್ಧಿಸುತ್ತದೆ ಎಂಬುದನ್ನು ಅಗ್ನಿವೇಶ ಶ್ರುತಿ, ಮಹಾಭಾರತ ವಾಕ್ಯ ಹಾಗೂ ಬ್ರಹ್ಮಸೂತ್ರ ಯಾವದಾತ್ಮ ಭಾವಿತ್ವಾಚ್ಛ ನ ದೋಷ ತದ್ದರ್ಶನಾತ್ ಎಂಬತಕ್ಕಂಥ ಶ್ರೀ ವೇದವ್ಯಾಸರ ವಾಕ್ಯವನ್ನು ವೇದವ್ಯಾಸ ಸೂತ್ರದಿಂದ ಈ ಅಧಿಕರಣ ವಿಷಯವನ್ನು ನಮಗೆ ತಿಳಿಸ್ತಾ ಇದ್ದಾರೆ. ಯಾವುದ ಅಧಿಕರಣ?
ಎಂಬುದು ಯಾವುದು ಅಂದರೆ ಭಗವಂತನ ಇಚ್ಛಾ ಎಂದು ನಾವು ತಿಳಿಯಬೇಕು. ಭಗವಂತನ ಯಾವುದೇ ಶಬ್ದ, ಯಾವುದೇ ರೂಪ, ಯಾವುದೇ ಗುಣ ಭಗವಂತನಿಗೆ ಮಾತ್ರ. ಭಗವಂತನಿಗೆ ಯಾವ ಜೀವರಿಂದಲೂ ಏನೂ ಆಗಬೇಕಾಗಿಲ್ಲ. ದೇವತೆಗಳಲ್ಲಿ ಎಲ್ಲ ಸ್ತ್ರೀ ದೇವತೆಗಳು ಆಯಾ ಪುರುಷರಿಂದ ಅವರು ಸುಖವನ್ನು ಪಡೆಯುತ್ತಾರೆಯೇ ಹೊರತು ಆಯಾ ಪುರುಷ ದೇವತೆಗಳು ಆ ಸ್ತ್ರೀ ದೇವತೆಗಳಿಗೆ ಅನುಗ್ರಹ ರೂಪಕವಾಗಿರುತ್ತಾರೆ. ಇದನ್ನು ನಾವು ಹೇಗೆ ತಿಳಿಯುವುದು? ಎಲ್ಲ ಸ್ತ್ರೀಯರು ಪುರುಷನ ಅನುಸರಿಸಿರುತ್ತಾರೆ ಎಂಬುದನ್ನು ಬ್ರಹ್ಮದೇವರಿಂದ, ಲಕ್ಷ್ಮೀದೇವಿಯಿಂದ, ಸರಸ್ವತಿ ಭಾರತಿಯಿಂದ ನಾವು ತಿಳಿದುಕೊಳ್ಳಬೇಕು. ಎಂದಾಗ ಭಗವಂತ ಪೂರ್ಣಕಾಮನಾಗಿದ್ದಾನೆ, ಆದ್ದರಿಂದ ಲಕ್ಷ್ಮಿಯ ನಿರಪೇಕ್ಷನಾಗಿದ್ದಾನೆ ಎಂಬುದು ಸರಿಯೇ. ಆದರೆ ಬ್ರಹ್ಮವಾಯು ಇವರಲ್ಲಿ ಹೇಗೆ ತಿಳಿಯಬೇಕೆಂದರೆ ಎಲ್ಲರ ಆನಂದವು ಅವರವರ ಸ್ವರೂಪಭೂತವಾಗಿರುವುದರಿಂದ ಯಾರ ಆನಂದವು ಹೊರಗಡೆಯಿಂದ ಬರತಕ್ಕಂಥದ್ದಲ್ಲ. ಇದನ್ನು ನಾವು ಚೆನ್ನಾಗಿ ತಿಳಿಯಬೇಕು. ಹಾಗಾದರೆ ದಂಪತಿಗಳಾದ ಈ ಲಕ್ಷ್ಮೀ, ಭಾರತಿ, ಸರಸ್ವತಿ ಇವರುಗಳ ಪಾತ್ರವೇನು? ಅವರಲ್ಲೂ ಸಹ ಸ್ವರೂಪವಿದೆಯೊಂದು ಆನಂದವಿದೆಯಲ್ಲ, ಆನಂದ ಅಭಿವ್ಯಕ್ತಿ ಆಗುತ್ತದಲ್ಲ ಅಂತ ಹೇಳಿದರೆ ಅದು ಸಹ ಶತಶಃ ಸತ್ಯವಾದುದು. ಆದರೂ ಅಲ್ಲಿ ಒಂದು ವ್ಯವಸ್ಥೆ ಇದೆ. ಎಲ್ಲ ಸ್ತ್ರೀಯರು ಅವರವರ ಪತಿಗೆ ಅನುಚರರಾಗಿರುವುದರಿಂದ ಅವರು ಹೆಚ್ಚಾದ ಸುಖವನ್ನು ಹೊಂದುತ್ತಾರೆ. ಅತಿಶಯವಾದ ಸುಖವನ್ನು ಹೊಂದುವುದಕ್ಕೆ ಪತಿಯ ಅನುಚರರಾಗಿರಬೇಕು ಎಂಬ ಲಕ್ಷಣವನ್ನು ಮೇಲೆ ತಿಳಿಸ್ತಾ ಇದ್ದಾರೆ. ಅತಿಯಾದ ಸುಖವನ್ನು ಹೊಂದುವುದು ಎಲ್ಲ ಜೀವರ ಅಪೇಕ್ಷೆ. ಅದಕ್ಕಾಗಿ ಒಂದು ನಿಯಮ ಏನು? ಅನುಚರರಾಗಿರಬೇಕು. ಸಕಲ ಜೀವರು ಅವರವರ ಸುಖವನ್ನು ಹೊಂದಬೇಕೆಂದರೆ ಭಗವಂತನ ಅನುಚರರಾಗಿರಬೇಕು. ಆದ್ದರಿಂದಲೇ ಹೇಳುವುದು ಭಗವಂತ ಮಾತ್ರ ಪುರುಷ, ಉಳಿದೆಲ್ಲ ಜೀವರು ಸ್ತ್ರೀಯರು. ಈ ಉದಾಹರಣೆಯನ್ನು ಕೊಡುವುದರಿಂದ ಸ್ತ್ರೀಗೆ ಅತಿಶಯವಾದ ಸುಖ ಅವರವರ ಪತಿಯನ್ನು ಅನುಸರಿಸುವುದರಿಂದ ಎಂಬುದು ಲೋಕದಲ್ಲಿ ನಮಗೆ ಕಂಡುಬಂದಿದೆ. ಇದನ್ನು ಮೋಕ್ಷದಲ್ಲಿಯೂ ಸಹ ಭಗವಂತನನ್ನು ಅನುಸರಿಸುವುದರಿಂದ ಜೀವರಿಗೆ ಅವರ ಸ್ವರೂಪ ಸುಖವು ಅತಿಶಯವಾಗಿ ವ್ಯಕ್ತವಾಗುತ್ತದೆ ಎಂಬುದನ್ನು ತಿಳಿಯಬೇಕು. ಇದು ಯಾವುದೇ ಧಿಕ್ಕರಣದ ಸಾರಾಂಶವೆಂದು ತಿಳಿದರೂ ತಪ್ಪಲ್ಲ. ಯಾವ ನಿತ್ಯತ್ವ, ಯಾವ ಗುಣವೇ ಆಗಲಿ ಭಗವಂತನದೇ ಹೊರತು ಜೀವನದಲ್ಲ. ಏಕೆಂದರೆ ಜೀವನಲ್ಲಿ ಎಲ್ಲ ಜೀವರಲ್ಲಿ ಬಾಹ್ಯ ಶರೀರ ಎಂಬತಕ್ಕಂಥದ್ದು ಅನಿತ್ಯವಾಗಿರುತ್ತದೆ. ಭಗವಂತನಿಗೆ ಯಾವ ಅನಿತ್ಯದ ಸಂಬಂಧ ಇರುವುದಿಲ್ಲ. ನಿತ್ಯೋ ನಿತ್ಯಾಹ ಎಂಬತಕ್ಕಂಥದ್ದು ಭಗವಂತನ ಲಕ್ಷಣವಾದ್ದರಿಂದ. ಆದರೆ ಉಳಿದ ಎಲ್ಲ ಜೀವರು ಸ್ವರೂಪತಃ ನಿತ್ಯರಾದರೂ ಅನಿತ್ಯವಾದ ಜೀವ ಸಂಪರ್ಕವಿದೆ. ಹಾಗಾದರೆ ಲಕ್ಷ್ಮೀದೇವಿ ನಿತ್ಯ ನಿತ್ಯಳೋ ಅಂತ ಹೇಳಿದರೆ ಭಗವಂತನ ಅತ್ಯಂತ ಸಾಮೀಪ್ಯ ಹೊಂದುವುದೇ ಲಯ ಎಂಬುದು ಲಕ್ಷ್ಮೀದೇವಿಗೂ ಸಹ ಶ್ರುತಿಯಲ್ಲಿ ಹೇಳಲ್ಪಟ್ಟಿರುವುದರಿಂದ ಸೃಷ್ಟಿಕಾಲದಲ್ಲಿ ಸೃಷ್ಟಿ ಕಾರ್ಯವನ್ನು ಮಾಡುತ್ತಾಳೆ ಮತ್ತು ಸೃಷ್ಟಿಕಾಲದ ಪ್ರಳಯ ಕಾಲದಲ್ಲಿ ಭಗವಂತನ ಅತ್ಯಂತ ಸಾಮೀಪ್ಯವನ್ನು ಹೊಂದುತ್ತಾಳೆ. ಇದನ್ನು ಲಯ ಎಂದು ಶ್ರುತಿಯಲ್ಲಿ ಹೇಳಲ್ಪಟ್ಟಿದೆ. ಅತ್ಯಂತ ಸಾಮೀಪ್ಯವನ್ನು ಹೊಂದಿದಾಗ ಲಕ್ಷ್ಮೀದೇವಿಯು ಅನಂತವಾದ ಅತಿಶಯವಾದ ಸುಖವನ್ನು ಹೊಂದುತ್ತಾಳೆ ಎಂಬುದು ಶ್ರುತಿಯ ತಾತ್ಪರ್ಯ. ಈ ದೃಷ್ಟಿಯಿಂದ ಸಕಲ ಜೀವರು ಹರಿಯ ಅನುಚರರಾಗಿರುವುದರಿಂದ ಅವರ ಅತಿಶಯವಾದ ಸುಖವನ್ನು ಹೊಂದುತ್ತಾರೆ ಎಂಬುದು ಶಾಸ್ತ್ರ ಪ್ರಮೇಯವಾಗಿದೆ.
ಈ ಅಧಿಕರಣ ಒಟ್ಟು ಸಾರಾಂಶ: ಜೀವನು ನಿತ್ಯನೋ ಎಂಬ ಸಂದೇಹ, ಬ್ರಹ್ಮನ್ ಲಯಂ ಅಭ್ಯುಪೇತಿ ಎನ್ನುವ ಶ್ರುತಿಯಿಂದ, ಜ್ಞ ಅತಾ ಏವ ಎನ್ನುವಲ್ಲಿ ಉಪಾಧಿಗೆ ಜನ್ಮವನ್ನು ಹೇಳಿದ್ದರಿಂದ ಪ್ರತಿಬಿಂಬಕ್ಕೆ ಜನ್ಮವು ಅವಶ್ಯಕವಾದುದರಿಂದ ಜೀವನು ಅನಿತ್ಯನು ಎಂದು ಪೂರ್ವಪಕ್ಷ. ಹೇಗೆಂದರೆ ಉತ್ಪತ್ತಿ ಇದ್ದವನಿಗೆ ವಿನಾಶವು ನಿಯತವು ಎಂಬುದು ಯುಕ್ತಿಯೂ ಇದೆ. ದೇಹಾಂಕ್ಯ ಉಪಾಧಿಗೆ ಉತ್ಪತ್ತಿ ಇದ್ದರೂ ಜೀವ ಉಪಾಧಿ ಅನಾದಿ ನಿತ್ಯವೂ ಎನ್ನುವರಲ್ಲಿ ಕಲ್ಪಕ ಪ್ರಮಾಣವಿಲ್ಲ. ಹೀಗೆ ಜೀವನಿಗೆ ಅನಾದಿ ಕರ್ಮ ಸಂಬಂಧವನ್ನು, ಮೋಕ್ಷ ಪ್ರಾಪ್ತಿಯನ್ನು ಹೇಳಿದ್ದರಿಂದ ಜೀವರಿಗೆ ಅನಾದಿತ್ವ ಪ್ರತಿಪಾದಕ ಶ್ರುತಿಯು ಸಯುಕ್ತಿಕ, ಅನಿತ್ಯತ್ವ ಶ್ರುತಿ ವಿರೋಧವಿದ್ದರಿಂದ ಅಪ್ರಮಾಣವೇ ಎಂದರೆ ನಿತ್ಯ ಪರಃ ಇತ್ಯಾದಿ ಶ್ರುತಿ ಸ್ಮೃತಿ ಅನ್ಯತಾ ಅನುಪಪತ್ತಿಯಿಂದ ಅನಾದಿ ನಿತ್ಯವಾದ ಉಪಾಧಿಯನ್ನು ಅವಶ್ಯವಾಗಿ ಕಲ್ಪಿಸಬೇಕಾಗಿರುವುದರಿಂದಲೂ ಜೀವೋಪಾಧಿ ದ್ವಿಧಾ ಇತ್ಯಾದಿ ವಚನಗಳಿಂದಲೂ ಸ್ವರೂಪ ಉಪಾಧಿಯು ಅನಾದಿ ನಿತ್ಯವಾದುದರಿಂದ ಜೀವನು ಅನಾದಿ ನಿತ್ಯನು. ಲಯಶ್ರುತಿಯಾದರೂ ಬಾಹ್ಯ ಉಪಾಧಿ ಪರವಾದುದು ಎಂದು ತಿಳಿಯುವುದು ಯಾವುದಧಿಕರಣದ ಮುಖ್ಯ ಸಾರಾಂಶವಾಗಿದೆ. ಉಪಾಧಿಕೃತವಾದುದರಿಂದ ನಮಗೆ ನಿತ್ಯಾನಿತ್ಯದ ಚಿಂತನೆ. ಜೀವನ ನಿತ್ಯವಾಗಿರುವುದಕ್ಕೆ ಉಪಾಧಿ ಜೀವನ ಸ್ವರೂಪವೇ ಆದ್ದರಿಂದ ಜೀವನ ಸ್ವರೂಪ ನಿತ್ಯವಾಗಿದೆ ಮತ್ತು ಅನಿತ್ಯೋಪಾದಿಯು ಅವನ ಕಾಮ್ಯ ಕರ್ಮಗಳಿಂದ ಲಿಂಗ ಶರೀರಗಳು ಉತ್ಪತ್ತಿಯಾಗುತ್ತದೆ ಮತ್ತು ನಾಶವಾಗುತ್ತದೆ. ಬಾಹ್ಯ ಶರೀರಗಳು ಅನಂತ ಬಾಹ್ಯ ಶರೀರಗಳು ನಮ್ಮ ಉತ್ಪತ್ತಿ ಯಾಕಾಗುತ್ತದೆ ಎಂದರೆ ಆಯಾ ಕಾಮ್ಯ ಕರ್ಮದ ಪರಿಣಾಮ ರೂಪ. ಕಾಮ್ಯಕರ್ಮ ಎಂಬತಕ್ಕಂಥದ್ದು ದೋಷ. ತನಗಲ್ಲದ್ದನ್ನು ಇಚ್ಛಿಸುವುದಕ್ಕೆ ಕಾಮ ಎಂದು ಹೆಸರು. ಕರ್ಮ ತಾನು ಮಾಡಬಾರದನ್ನು ಮಾಡುವುದಕ್ಕೆ ಕರ್ಮ ಎಂದು ಹೆಸರು. ನಿಯತವಾದ ಕರ್ಮವನ್ನು ಮಾಡಿದರೆ ಅದು ನಮಗೆ ಬಂಧಕವಾಗುವುದಿಲ್ಲ. ಕಾಮ್ಯಕ ಕರ್ಮವನ್ನು ಮಾಡಿದಾಗ ನಮಗೆ ಅದು ಬಂಧಕವಾಗುತ್ತದೆ ಎಂಬುದು ಸಕಲರಿಗೂ ವಿದಿತವಾಗಿದೆ. ಸ್ವರೂಪದಲ್ಲೇ ಸುಖವೇ ಇರುವುದರಿಂದ ಬಾಹ್ಯವಾದ ಕಾಮ ಅಪೇಕ್ಷೆ ಮಾಡಬಾರದು. ಯಾರಿಗೆ ಸ್ವರೂಪದ ಪರಿಚಯವೇ ಆಗುವುದಿಲ್ಲವೋ ಅವರು ಬಾಹ್ಯ ಸುಖದಲ್ಲಿ ಅರಸುತ್ತಾ ಹೋಗುತ್ತಾರೆ. ಇದು ಜೀವನದಲ್ಲಿರತಕ್ಕಂಥ ನ್ಯೂನತೆ. ಜೀವರು ಮುಕ್ತರಾದರೂ ಸಹ ಅವರು ನ್ಯೂನರೇ. ಯಾವ ರೀತಿಯಲ್ಲಿ ನ್ಯೂನತೆ? ಅಸ್ವಾತಂತ್ರ್ಯತೆಯ, ಅಧೀನತೆಯ, ಪರರ ಆಶ್ರಯವನ್ನು ಆಶ್ರಯಿಸೇ ಬದುಕಬೇಕು. ಇವೆಲ್ಲವೂ ಸಹ ಎಲ್ಲ ಮುಕ್ತರ ಸಹಜ ಗುಣವಾಗಿದೆ. ಇದು ದೋಷ ಎಂಬತಕ್ಕಂಥದ್ದು ಅನಾದಿ ನಿತ್ಯವಾದದ್ದು ದೋಷಕರವಲ್ಲ. ಏಕೆಂದರೆ ಇದು ಬಿಟ್ಟು ಜೀವನ ಅಸ್ತಿತ್ವಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಇದು ದೋಷಕರವಲ್ಲ. ದೋಷ ಎಂಬುದರೆಂದರೇನು? ತನಗೆ ದುಃಖವನ್ನು ಕೊಡತಕ್ಕಂಥದ್ದು ದೋಷ. ಆದರೆ ಭಗವಂತನ ಅನುಚರತ್ವ ಎಂಬತಕ್ಕಂಥ ಸುಜ್ಞಾನ ದೋಷ ಎಂದು ನಾವು ಕಲ್ಪಿಸಬಾರದು. ಅದು ಜೀವನ ಸ್ವರೂಪ ಯೋಗ್ಯತಾ. ಜೀವನ ಸ್ವರೂಪವೇ ಭಗವಂತನ ಅನುಚರರಾಗಿರಬೇಕಾಗಿರುವುದು ಎಂದಾಗ ಅದು ದೋಷ ಎಂದು ಹೇಳಬಾರದು, ಮತ್ತು ಅದು ಜೀವನ ಯೋಗ್ಯತೆ ಎಂದು ಬಣ್ಣಿಸಬೇಕು, ತಿಳಿಯಬೇಕು. ಇದು ಈ ಯಾವುದಧಿಕರಣದಿಂದ ನಾವು ಸುಸ್ಪಷ್ಟವಾಗಿ ತಿಳಿಯಬೇಕಾಗಿರುವುದು. ಅದಂತೆ ಜೀವ ನಿತ್ಯ ಅಂತ ತಿಳಿದರೆ ಭಗವಂತನ ನಿತ್ಯ ಅಂತ ಜೀವನ ನಿತ್ಯರಲ್ಲ ಎಂಬುದನ್ನು ತಿಳಿಯಬೇಕು. ಆದ್ದರಿಂದಲೇ ಶ್ರೀಮದಾನಂದ ತೀರ್ಥರು ತತ್ವ ಸಂಖ್ಯಾನದಲ್ಲಿ ಸ್ವತಂತ್ರಂ ಅಸ್ವತಂತ್ರಂ ಚ ದ್ವಿಧಂ ತತ್ವಮಿಷ್ಯತೆ ಸ್ವತಂತ್ರೋ ಭಗವಾನ್ ವಿಷ್ಣು
ಭಾವೋ ಅಭಾವದ್ವಿದೆ ತರತು ಎಂದು ಹೇಳಿ ಸುಸ್ಪಷ್ಟವಾಗಿ ಪರಮಾತ್ಮನೊಬ್ಬನೇ ಒಂದು ಪಕ್ಷದಲ್ಲಿ, ಸ್ವತಂತ್ರ ಪಕ್ಷದಲ್ಲಿ, ಇನ್ಯಾರೂ ಇಲ್ಲ. ಉಳಿದವರೆಲ್ಲರೂ ಅಸ್ವತಂತ್ರರು. ಅಸ್ವತಂತ್ರರು ಅಂತ ಹೇಳಿದ ಕೂಡಲೇ ಎಲ್ಲ ದೋಷಗಳು ಜೀವರಿಗೆ ಸೇರಿಕೊಳ್ಳುತ್ತದೆ. ಭಗವಂತನ ಸ್ವತಂತ್ರ ಎಂಬುದರಿಂದ ಎಲ್ಲ ಗುಣಗಳು ಭಗವಂತನಿಗೆ ಸೇರುತ್ತದೆ. ಯಾವ ದೋಷವೂ ಭಗವಂತನಲ್ಲಿ ಇರುವುದಿಲ್ಲ. ಸ್ವತಂತ್ರ ಎಂಬ ಲಕ್ಷಣವೇ ಪೂರ್ಣ ಗುಣತ್ವ ಮತ್ತು ದೋಷ ದೂರತ್ವ ಎರಡನ್ನೂ ಹೇಳತಕ್ಕಂಥ ಒಂದೇ ವಾಕ್ಯ ಸ್ವತಂತ್ರ ಎಂಬತಕ್ಕಂಥದ್ದು. ಅಸ್ವತಂತ್ರ ಎಂಬತಕ್ಕಂಥದ್ದು ಅಪೂರ್ಣತ್ವ ಮತ್ತು ದೋಷ ಭಾವಿತ್ವ. ದೋಷಪೂರ್ಣ ಅಂತ ಹೇಳಬಾರದು, ದೋಷ ಭಾವಿತ್ವ. ದೋಷವೂ ಇರುತ್ತದೆ ಮತ್ತು ಅಪೂರ್ಣತೆ ಎಂಬುದೇ ದೋಷ. ಇದಿರತಕ್ಕಂಥದ್ದು ಸಕಲ ಅಸ್ವತಂತ್ರ ಜೀವನಿಗೆ ಎಂಬುದನ್ನು ತತ್ವ ಸಂಖ್ಯಾನದಲ್ಲಿ ವೇದವ್ಯಾಸರು ಹೇಳಿದಂಥ ಅವರ ಅನುಯಾಯಿಯಾಗಿಯೇ ಇರತಕ್ಕಂಥ ವೇದಾಂತ ಶಾಸ್ತ್ರ ಅದು ಶ್ರೀಮದಾನಂದ ತೀರ್ಥರು ನಮಗೆ ತಿಳಿಸಿದ್ದಾರೆ. ಈ ದೃಷ್ಟಿಯಲ್ಲಿ ನಿತ್ಯ ಎಂಬತಕ್ಕಂಥದ್ದು ಅದು ಭಗವಂತನಿಗೆ ಮಾತ್ರ ಕ್ಲುಪ್ತವಾದದ್ದು ಎಂದೇ ತಿಳಿಯಬೇಕು. ಭಗವಂತನ ನಿತ್ಯಕ್ಕೂ ಜೀವನ ನಿತ್ಯಕ್ಕೂ ಅಜಗಜಾಂತರ ಸಾಮ್ಯ ಮಾಡಬಾರದು, ಅಧಿಕ ಅಂತೂ ತಿಳಿಯಲೇಬಾರದು. ಹಾಗಾದರೆ ಹೇಗೆ ಜೀವನಿತ್ಯತ್ವವನ್ನು ತಿಳಿಯುವುದು ಅಂದರೆ ಅವನ ಅನುಚರರಾಗಿ ಅವನ ಅನುಕಂಪೆಯಿಂದ ಅವನ ಅನುಗ್ರಹದಿಂದ ಜೀವನ ನಿತ್ಯರಾಗಿದ್ದಾರೆ. ಭಗವಂತನೇ ಮುಖ್ಯ ಬಿಂಬನಾಗಿರುವುದರಿಂದ, ಬಿಂಬ ನಿತ್ಯನಾದ್ದರಿಂದ ಪ್ರತಿಬಿಂಬನಾದ ಜೀವನು ನಿತ್ಯನಾಗಿದ್ದಾನೆ ಎಂದು ಹೇಳಿ ಎಲ್ಲ ಸಂಪೂರ್ಣವಾದ ಮಹತ್ವವನ್ನು ಭಗವಂತನಿಗೆ ಹೇಳಬೇಕು ಎಂಬುದೇ ಈ ಯಾವದಧಿಕರಣದ ಸಾರಾಂಶ. ಇದನ್ನು ಶ್ರೀ ಪುರಂದರದಾಸರು ವರದರು ಎಂಬ ಶಬ್ದದಿಂದ ತಿಳಿಸ್ಕೊಡ್ತಾ ಇದ್ದಾರೆ. ಅಕ್ರೂರ ವರದ, ಅಂಬರೀಷ ವರದ ಮುಂತಾದ ವರದರು ಅಂತ ಹೇಳಿದರೆ ಏನು? ಭಗವಂತನ ವಿಶೇಷ ಅನುಗ್ರಹಕ್ಕೆ ಪಾತ್ರರಾದವರು. ಯಾವ ಜೀವರು ಸ್ವಸಾಮರ್ಥ್ಯದಿಂದ ಮೋಕ್ಷವನ್ನು ಪಡೆಯಲು ಸಾಧ್ಯವಿಲ್ಲ. ಯದನುಗ್ರಹ ಸಂತಿ ನ ಸಂತಿ ಯದುಪೇಕ್ಷೆಯ ಎಂಬುದು ನಮಗೆ ಮೂಲ ತತ್ವ. ನಮಗೆ ಮೋಕ್ಷ ಬರುವುದು, ನಾವು ಇರುವುದು, ನಮ್ಮ ಎಲ್ಲ ಸುಖ ಬರುವುದು ಸಹ ಭಗವಂತನ ಅನುಗ್ರಹದಿಂದಲೇ ಎಂದು ತಿಳಿಯಬೇಕು. ನನ್ನ ಸಾಮರ್ಥ್ಯದಿಂದ ನಾನು ಉಸಿರಾಡಿದೆ, ನನ್ನ ಸಾಮರ್ಥ್ಯದಿಂದ ಮಾತಾಡಿದೆ, ನನ್ನ ಸಾಮರ್ಥ್ಯದಿಂದ ಬದುಕಿದ್ದೇನೆ ಎಂಬತಕ್ಕಂಥ ಭ್ರಮೆಯಲ್ಲಿ ನಾವು ಸಂಸಾರದಲ್ಲಿ ಬದುಕಿದ್ದೇವೆ. ಇದು ಶುದ್ಧ ಭ್ರಮೆ. ಭಗವಂತ ಒಳಗಿದ್ದು ತತ್ವಾಭಿಮಾನಿ ದೇವತೆಗಳನ್ನು ನಮ್ಮ ಅಂಗಾಂಗದಲ್ಲಿ ಸೇರಿಸಿ ಅವರ ಅನುಗ್ರಹದಿಂದ ನಾವು ಕೈಕಾಲಿನಲ್ಲಾಡಿಸುತ್ತಿದ್ದೇವೆ, ಮಾತಾಡುತ್ತಿದ್ದೇವೆ, ನೋಡುತ್ತಿದ್ದೇವೆ, ಕೇಳುತ್ತಿದ್ದೇವೆ. ಆದರೆ ಜೀವನಿಗೆ ಇದೆಲ್ಲವೂ ಅವ್ಯಕ್ತವಾಗಿರುವುದರಿಂದ ಭಗವಂತನೂ ಅವ್ಯಕ್ತ, ದೇವತೆಗಳು ಅವ್ಯಕ್ತರು. ಈ ಅವ್ಯಕ್ತ ತತ್ವದಿಂದ ತುಂಬಿತರಾಗಿ ಈ ಕಾರ್ಯ ನಡೆಯುತ್ತಿರುವುದರಿಂದ ಇದನ್ನು ನಾವೇ ಮಾಡುತ್ತಿದ್ದೇವೆ. ನಮ್ಮ ಸಾಮರ್ಥ್ಯದಿಂದ ನಾವು ಭ್ರಮಿಸಿದ್ದೇವೆ. ಇದು ನಾವು ವಿವೇಕದಿಂದ ತಿಳಿದುಕೊಳ್ಳಬೇಕು. ಇದಕ್ಕೆ ದೃಷ್ಟಾಂತ ಪ್ರತಿ ನಿಮಿಷದಲ್ಲೂ ಸಹ ಭಗವಂತನೇ ತೋರಿಸುತ್ತಿರುತ್ತಾನೆ. ನಮಗೆ ಬೇಡವಾದ ಕ್ರಿಯೆ ನಮ್ಮಲ್ಲಿ ನಡೆಯುತ್ತಿರುತ್ತದೆ. ನಮಗೆ ಹಸಿವೆ ಹಸಿವೆ ನಮಗೆ ಇಷ್ಟವಿಲ್ಲ. ಬಾಯಾರಿಕೆ ಆಗುತ್ತದೆ, ಬಾಯಾರಿಕೆ ನಮಗೆ ಇಷ್ಟವಿಲ್ಲ. ನಿದ್ದೆ ಬರುತ್ತದೆ, ನಿದ್ದೆ ನಮಗೆ ಇಷ್ಟವಿಲ್ಲ. ದುಃಖ ಬರುತ್ತದೆ, ನಮಗೆ ದುಃಖ ಇಷ್ಟವಿಲ್ಲ. ರೋಗಾದಿಗಳು ಬರುತ್ತದೆ, ನಮಗೆ ಇಷ್ಟವಿಲ್ಲ. ಇಷ್ಟವಿಲ್ಲದ ಪರಂಪರೆಯಲ್ಲಿ ನಮ್ಮನ್ನು ಭಗವಂತ ಹಾಕಿ
ನೀನು ಅಸ್ವತಂತ್ರ ಎಂಬುದನ್ನು ತಿಳಿದುಕೊಳ್ಳಿ ಎಂಬುದನ್ನು ನಾವು ಪದೇ ಪದೇ ನಮಗೆ ಸೂಚಿಸುತ್ತಿದ್ದರೂ ಸಹ ಯಾವ ಸಂಸಾರಿ ಜೀವನು ದಿವ್ಯ ನಿರ್ಲಕ್ಷ್ಯದಿಂದ ತಾನೇ ಸ್ವತಂತ್ರ ಆರೋಪವನ್ನು ಮಾಡಿಕೊಂಡು ಎಲ್ಲವೂ ತಮ್ಮಿಂದಲೇ ಎಂಬ ಭ್ರಮೆಯಲ್ಲೇ ಬದುಕಿದ್ದಾನೆ. ವಿವೇಕಿಗಳು ಮಾತ್ರ ಇದನ್ನು ಕೂಲಂಕಷವಾಗಿ ಚಿಂತನೆ ಮಾಡಬೇಕು. ಭಗವದ್ ಅನುಗ್ರಹದಿಂದ ನಾವು ಇದ್ದೇವೆ ಎಂಬತಕ್ಕಂಥದ್ದನ್ನು ಸ್ಮರಿಸಿಕೊಳ್ಳಬೇಕು, ಅನುಭವಿಸಬೇಕು. ಅದಕ್ಕೋಸ್ಕರವಾಗಿ ಶಾಸ್ತ್ರ ಹೊರಟಿದೆ. ಶಾಸ್ತ್ರದ ಪ್ರತಿಯೊಂದು ವಾಕ್ಯವೂ ಅವ್ಯಕ್ತನಾದ ಭಗವಂತನನ್ನ ದಿವ್ಯ ಸಾಮರ್ಥ್ಯವನ್ನು ತಿಳಿಸುವುದೇ ಆಗಿದೆ. ಯಾಕೆ ಅವ್ಯಕ್ತನಾಗಿದ್ದಾನೆ ಎಂದರೆ ಎಲ್ಲರನ್ನೂ ಹುಟ್ಟಿಸಿ ಹೇಗೆ ನಡೆಯುತ್ತಾರೆ ಎಂಬುದನ್ನು ಲೋಕಕ್ಕೆ ಪ್ರದರ್ಶನ ಮಾಡಬೇಕು ಮತ್ತು ಅವರಿಗೆ ಅವರಲ್ಲಿರತಕ್ಕಂಥ ದೋಷವನ್ನು ತಿಳಿಸಿಕೊಡಬೇಕು ಎಂಬುದ ಈ ಸೃಷ್ಟಿಯ ತಾತ್ಪರ್ಯ. ಹೇಗೆ ಮಕ್ಕಳನ್ನು ನೀರಿನಲ್ಲಿ ಹಾಕಿ ಈಜಲು ಬಿಡುವ ತಂದೆ ತಾಯಿಗಳು ದೂರದಲ್ಲಿ ನಿಂತು ನೋಡುತ್ತಿರುತ್ತಾರೆ. ಆ ಮಕ್ಕಳಿಗೆ ಭಯವಾಗಬಹುದು, ಹೆದರಿಕೆಯಾಗಬಹುದು, ಅಂಜಬಹುದು, ಕೆಲವರು ಸಾಯಲೂಬಹುದು. ಆದರೆ ಯಾತಕ್ಕೋಸ್ಕರವಾಗಿ ಈ ಘೋರ ಶಿಕ್ಷೆಯನ್ನು ತಂದೆ ತಾಯಿಗಳು ಮಕ್ಕಳಿಗೆ ಕೊಡುತ್ತಾರೆ ಎಂದು ಯಾರೂ ಭಾವಿಸುವುದಿಲ್ಲ. ತಂದೆ ಮಕ್ಕಳ ಏಳಿಗೆಗಾಗಿ ತಂದೆ ತಾಯಿಗಳು ದಿಟ್ಟ ಕ್ರಮವನ್ನು ಪಡುತ್ತಾರೆ. ಅದರಂತೆ ಎಲ್ಲ ಕ್ರೀಡೆಗಳಲ್ಲಿ, ಎಲ್ಲ ವ್ಯವಹಾರಗಳಲ್ಲೂ ಸಹ ಮಕ್ಕಳು ನಡೆಯುವಾಗ ಬಿದ್ದೇ ಬಿಡುತ್ತದೆ. ಬೀಳಲಿ ಎಂದೇ ಆ ಮಗುವನ್ನು ಕೈ ಬಿಟ್ಟು ಬಿಡುತ್ತಾರೆ. ಆಗ ಮಾತ್ರ ಆ ಜೀವ ತನ್ನ ಸಾಮರ್ಥ್ಯದಿಂದ ನಡೆಯಲು ಮಗು ಸಮರ್ಥವಾಗುತ್ತದೆ. ಆದರೆ ಯಾವ ಜೀವರಿಗೂ ತಮ್ಮ ಸಾಮರ್ಥ್ಯ ಎಂಬುದು ಏನಿದೆ, ಜೀವರಲ್ಲಿ ಶೈಶವಾವಸ್ಥೆಯಲ್ಲಿ ತಮ್ಮ ಸಾಮರ್ಥ್ಯದಿಂದ ಮಗುವೇನೋ ನಡೆಯಿತು. ಆದರೆ ಅಲ್ಲಿ ಸ್ವಸಾಮರ್ಥ್ಯ ಅಂದರೆ ವಾಯುದೇವರಿಂದ, ದೇವತೆಗಳು ಅನುಗ್ರಹದಿಂದ ನಡೆದಿದ್ದು ಎಂದು ಆ ಮಗು ತಿಳಿದುಕೊಳ್ಳುವುದಿಲ್ಲ. ತಂದೆ ತಾಯಿಗಳು ತಿಳಿಸಿ ಹೇಳುವುದಿಲ್ಲ. ಆದರೆ ನಿತ್ಯ ಜ್ಞಾನಿಗಳು ಏನು ತಿಳಿಯಬೇಕು? ಭಗವಂತನ ಅನುಗ್ರಹವಾಯಿತು, ದೇವತೆಗಳ ಅನುಗ್ರಹವಾಯಿತು. ಆದ್ದರಿಂದ ನನ್ನ ಶಿಶು ನಡೆಯುವಂತೆ ಆಯಿತು, ನನ್ನ ಶಿಶು ಮಾತಾಡುವಂತೆ ಆಯಿತು, ನನ್ನ ಶಿಶು ನಗುವಂತೆ ಆಯಿತು. ಹೀಗೆ ಮಕ್ಕಳ ಪ್ರತಿಯೊಂದು ಕ್ರೀಡೆಗೂ ದೇವತೆಗಳೇ ಕಾರಣ, ಭಗವಂತನೇ ಕಾರಣ, ವಾಯುದೇವರೇ ಕಾರಣ. ಇದನ್ನು ತಿಳಿದುಕೊಳ್ಳುವುದೇ ಶಾಸ್ತ್ರದ ಪ್ರಮೇಯವಾಗಿದೆ. ಆದ್ದರಿಂದ ನಿತ್ಯ ಎಂದು ಹೇಳಿದರೂ ಸಹ ಜೀವರು ಅನಿತ್ಯರೇ. ಏಕೆಂದರೆ ಅವರು ಸ್ವರೂಪತಃ ಭಗವಂತನ ಆಶ್ರಯದಲ್ಲಿ ನಿತ್ಯರಾಗಿದ್ದಾರೆ ಎಂಬ ತಾತ್ಪರ್ಯವನ್ನು ಪುರಂದರದಾಸರು ವರದರು ಎಂಬ ಸಂಕೇತದಿಂದ ಅವರ ಶ್ರೇಷ್ಠತ್ವವು ಭಗವಂತನ ಅನುಗ್ರಹದಿಂದ ಆಯಿತು ಎಂಬುದನ್ನು ವರದರು ಎಂಬ ಶಬ್ದದಿಂದ ತಿಳಿಸಿಕೊಂಡಿದ್ದಾರೆ. ಇಂತಹ ವಿಶೇಷವಾದ ಗುಣವನ್ನು ಶ್ರೀ ಪುರಂದರದಾಸರು ನಮಗೆ ನಿರೂಪಣೆ ಮಾಡಿದ್ದರಿಂದ ಅಂತಹ ಸುಜ್ಞಾನವನ್ನು ಬೋಧಿಸಿದವರಿಗೆ ಶಿರಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಅವರ ಅಂತರ್ಯಾಮಿ ಪುರಂದರ ವಿಠಲನಿಗೆ ಭೂಯಿಷ್ಟಾಂತಿ ನಮ್ಮ ಉಕ್ತಿವಿದೇಮ ಎಂದು ಹೇಳಿ, ಇಂತಹ ಶ್ರೇಷ್ಠ ಜ್ಞಾನ ಒದಗುವುದು ಕೇವಲ ಮನುಷ್ಯ ಜನ್ಮದಲ್ಲಿ ಯೋಗ್ಯ ಗುರುಗಳ ಉಪದೇಶದಿಂದ, ಶಾಸ್ತ್ರ ಶ್ರವಣದಿಂದ ಮಾತ್ರ ಸಾಧ್ಯವಾಗುವುದು. ಇಂತಹ ಮನುಷ್ಯ ಜನ್ಮವನ್ನು ಕೊಟ್ಟಂತಹ ತಂದೆ ತಾಯಿ ಉಪಕಾರವನ್ನು ನಾವು ಸ್ಮರಿಸಲೇಬೇಕು. ತಂದೆ ತಾಯಿ ಇರುವಿಕೆ ನೆರವಾದ ಗುರು ಹಿರಿಯರನ್ನು ಸ್ಮರಿಸಬೇಕು. ತಂದೆ ತಾಯಿ ಗುರು ಹಿರಿಯರಲ್ಲಿ ಅಂತರ್ಧಾನ ಶಕ್ತಿಯಿಂದ ನಿಂತು ತತ್ವಾಭಿಮಾನಿ ದೇವತೆಗಳು ಈ ಕೃತಿಯನ್ನು ಮಾಡಿಸಿದ ಆ ದೇವತೆಗಳ ಅನೇಕ ದೇವತೆಗಳ ಕೃಪಾಪಾತ್ರ ಆಗಿರುವುದರಿಂದ ಅವರೆಲ್ಲರನ್ನೂ ಸಹ ನಾವು ವಿನಮ್ರವಾಗಿ ನಮಿಸಬೇಕು. ಅವರಲ್ಲೂ ಶ್ರೇಷ್ಠರಾದ ವಾಯುಜೀವೋತ್ತಮರಾದ ವಿಷ್ಣುವಿನ ಆಜ್ಞೆಯಂತೆ ಭಗವಂತನ ಗುಣಗಳನ್ನು ಸಜ್ಜನಲ್ಲಿ
ಪ್ರೇರಣೆ ಮಾಡಿ ಅವರನ್ನು ಯೋಗ್ಯ ಮಾರ್ಗವನ್ನಾಗಿ ತೋರಿಸುವುದಕ್ಕೋಸ್ಕರವಾಗಿ ಇರತಕ್ಕಂಥ ವಾಯುದೇವರು ನಮ್ಮ ಮುಖ್ಯ ಗುರುಗಳು, ಮೂಲ ಗುರುಗಳು, ಆದ್ಯ ಗುರುಗಳು ಅವರಿಂದ ಪ್ರೇರಿತರಾಗಿ ಪ್ರಾಣಶಕ್ತಿಯಾಗಿ ಒಳಗಿದ್ದಾರೆ. ಉಸಿರಾಗಿ ಗಾಳಿ ರೂಪದಿಂದ ಪ್ರಾಣವಾಗುತ್ತಿದೆ. ಬುದ್ಧಿರ್ಬಲಮಿಶೋಧೈರ್ಯಂ ನಿರ್ಭಯಜ್ಞಮರೋಗತಃ ಜಾಡ್ಯಂ ವಾಕ್ಪಟತ್ವಂ ಚ ಹನುಮಸ್ಮರಣಾತ್ ಭವೇತ್ ಎಂಬಂತೆ ನಮ್ಮಲ್ಲಿರ್ತಕ್ಕಂತಹ ಸಮಸ್ತ ಬಲ, ಶಕ್ತಿ, ಆರೋಗ್ಯ ಎಲ್ಲಕ್ಕೂ ಸಹ ವಾಯುದೇವರೇ ಪ್ರೇರಣೆ ಕೊಡುತ್ತಿದ್ದಾರೆ. ಆ ವಾಯುದೇವರೇ ದತ್ತಕವಾಗಿದೆ. ಆದ್ದರಿಂದಲೇ ನಾವು ವಾಯುದೇವರ ಸ್ಮರಣೆ ಯಾವ ಕಾಲಕ್ಕೂ, ಯಾವ ಒಂದು ಉಸಿರಿನ ಮಧ್ಯದಲ್ಲೂ, ಉಸಿರಂತ್ಯದಲ್ಲೂ, ಉಸಿರಿನೊಳಗೂ ಸಹ ಬಿಡತಕ್ಕಂಥದ್ದಲ್ಲ. ನಿರಂತರ ಗುರುಗಳ ಸ್ಮರಣೆ ಎನ್ನುವುದು ಮಾಡಬೇಕು. ಆದ್ದರಿಂದ ವಿಶೇಷ ಸ್ಮರಣೆಯನ್ನು ಮಾಡುತ್ತಲೇ ಇರಬೇಕು. ಆದರೂ ಇವರೆಲ್ಲರೂ ಸ್ವತಂತ್ರರಾದ ಭಗವಂತ ಲಕ್ಷ್ಮೀನಾರಾಯಣ ಮಾತ್ರ ಅವನೇ ನಮ್ಮ ಬಿಂಬರೂಪ. ಆ ಬಿಂಬನಿಂದಲೇ ವಾಯುದೇವರ ಅನುಗ್ರಹವಾಗುವುದು, ಬಿಂಬನಿಂದಲೇ ದೇವತೆಗಳು ಅನುಸರಿಸುವುದು, ಬಿಂಬನಿಂದಲೇ ಗುರು ಹಿರಿಯರು ಆಶ್ರಯ ಕೊಟ್ಟಿರುವುದು, ಬಿಂಬನಿಂದಲೇ ನಮ್ಮ ಮಾತಾಪಿತ ನಮಗೆ ಜನ್ಮವನ್ನು ಕೊಟ್ಟಿರುವುದು. ಇವೆಲ್ಲವೂ ನಮ್ಮ ಬಿಂಬನಿಂದಲೇ ಆಗಿರುವುದರಿಂದ ನಾವು ಬಿಂಬನಿಗೆ ಎಲ್ಲ ಸ್ಮರಣೆಯನ್ನು, ಕೃತಿಯನ್ನು, ಪೂಜೆಯನ್ನು ನಾವು ಸಲ್ಲಿಸಬೇಕು. ಬಿಂಬನಿಲ್ಲದೆ ಯಾವುದು ಏನೂ ನಡೆಯುವುದಿಲ್ಲ. ಆದ್ದರಿಂದ ಬಿಂಬನೇ ಅತಿ ಪ್ರಮುಖವಾಗಿ ನಾವು ಚಿಂತಿಸಬೇಕು. ಆದ್ದರಿಂದ ಇದಕ್ಕೆ ಬಿಂಬೋಪಾಸನೆ ಎಂದು ಹೆಸರು. ಈ ಬಿಂಬನಾದರೆ ಅವನನ್ನು ಹೇಗೆ ಸತ್ಕರಿಸುವುದು, ಹೇಗೆ ಪೂಜಿಸುವುದು ಎಂದರೆ, ಅಲ್ಪರಾದ ಮನುಷ್ಯನಲ್ಲಿ ಸತ್ಕಾರ ಮಾಡುವುದಕ್ಕೂ ಏನೂ ಇಲ್ಲ, ಪೂಜಿಸುವುದಕ್ಕೂ ಏನೂ ಇಲ್ಲ. ಹಾಗಾದರೆ ಹೇಗೆ ಅವನ ಉಪಕಾರ ಸ್ಮರಣೆ ಮಾಡುವುದು ಅಂದರೆ, ಅದನ್ನು ಸಹ ಉಪನಿಷತ್ ತಿಳಿಸಿರುವಂತೆ ಭೂಯಿಷ್ಠಾಂತೆ ನಮ ಉಕ್ತಿಂ ವಿಧೇಮ, ಭೂಯಿಷ್ಠಾಂತೆ ನಮ ಉಕ್ತಿಂ ವಿಧೇಮ, ಭೂಯಿಷ್ಠಾಂತೆ ನಮ ಉಕ್ತಿಂ ವಿಧೇಮ ಎಂದು ಹೇಳಿ ವಿನಮ್ರವಾಗಿ ನಮಿಸೋಣ. ಭಾರತೀಯರ ನಮಕ್ಕೆ ಪ್ರಾಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.